ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಸ್, ವಿಷಯ ಏನು ಅಂತ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ವಿಷಯ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಆಲ್ರೆಡಿ ನೀವು ನನ್ನ ಫಾಲೋವರ್ಸ್ ಇದ್ರಿ ಅಂತಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆ ರೀತಿ ಮಾಡೋದ್ರಿಂದ ನಾನು ಏನೇ ಇನ್ಫಾರ್ಮೇಷನ್ಸ್ ಹಾಕಿದ್ರೂ ನಿಮಗೆ ಬೇಗ ಬಂದು ರೀಚ್ ಆಗುತ್ತೆ. ಸೊ ಎಸ್, ಸ್ಟಾರ್ಟ್ ಮಾಡಿಬಿಡೋಣ. ಬ್ರ್ಯಾಂಡ್ ಕೊಲಾಬ್ರೇಷನ್. ಇನ್ಸ್ಟಾಗ್ರಾಮಲ್ಲಿ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡೋದು ಹೇಗೆ ಅಂತ ತುಂಬ ಜನ ನನ್ನ ಕೇಳಿದ್ದೀರಾ ಕೂಡ, ಓಕೆನಾ. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಅದ್ರ ಬಗ್ಗೆನೇ ಮೆಸೇಜ್ ಮಾಡಿದ್ದೀರಾ. ಬಿಕಾಸ್ ನಾನು UGC ಕ್ಲಾಸ್ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಎಲ್ಲ ಮಾಡೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ನನಗೆ ಬ್ರ್ಯಾಂಡ್ಗಳದ್ದು ಕೊಲಾಬ್ರೇಷನ್ ಆಪರ್ಚುನಿಟೀಸ್ಗಳು ಸಿಗ್ತಾ ಇದೆ. ಬಟ್ ಅದನ್ನು ನನಗೆ ತೊಗೊಳಕ್ಕಾಗ್ತಾ ಇಲ್ಲ, ಮಾಡೋದಕ್ಕಾಗ್ತಾ ಇಲ್ಲ ಅಂತ ಆಗಿರ್ಬೋದು. ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಕೂಡ, ಓಕೆನಾ. ಇನ್ಸ್ಟಾಗ್ರಾಮಲ್ಲಿ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಅಂತ ಅಂದ್ರೂ ಕೂಡ ನೀವು ಈ ವಿಡಿಯೋ ಮುಖಾಂತರ ಅದ್ರ ಬಗ್ಗೆ ಕಂಪ್ಲೀಟಾಗಿ A to Z ನೀವು ತಿಳ್ಕೊಳ್ಬೋದಾಗಿರುತ್ತೆ, ಓಕೆನಾ. ಫಸ್ಟ್ಲಿ ಈ ಒಂದು ವಿಡಿಯೋದಲ್ಲಿ ಏನೇನೆಲ್ಲ ಇರುತ್ತೆ ಅಂತಂದರೆ, ಬ್ರ್ಯಾಂಡ್ಸ್ಗಳು ಎಲ್ಲಿರುತ್ತೆ, ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಅಥವಾ ಅವರೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಾದರೆ ಹೇಗೆ ಮಾಡ್ತಾರೆ, ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ಗಳನ್ನ ಹೇಗೆ ತೊಗೋತೀವಿ, ಆ ಫಾರ್ಮ್ಸ್ ಹೇಗಿರುತ್ತೆ, ಓಕೆನಾ. ಒಂದು ಕಂಟೆಂಟ್ ಮಾಡಿದ್ವಿ ಅಂದರೆ ಅವರಿಗೆ ಹೇಗೆ ಶೇರ್ ಮಾಡೋದು, ಅವ್ರು ನಮಗೆ ಪೇಮೆಂಟ್ನ ಹೇಗೆ ಶೇರ್ ಮಾಡ್ತಾರೆ, ಮೀನ್ಸ್ ಪೇಮೆಂಟ್ ಹೇಗೆ ಮಾಡ್ತಾರೆ, ಅದ್ರ ಡೀಟೇಲ್ಸ್ ಆಗಿರ್ಬೋದು. ಕಂಪ್ಲೀಟಾಗಿ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ, ಓಕೆನಾ. ಸೊ ಇದನ್ನು ಮಾಡೋದಕ್ಕೆ ಫಸ್ಟು ನಾವು ನಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳೋಣ, ಓಕೆನಾ. ನಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡ್ವಿ ಅಂತ ಅಂದರೆ ಕೆಳಗಡೆ ನಮ್ಮದು ಏನು DP ಅಥವಾ ಐಕಾನ್ ಅಂತ ತೋರಿಸ್ತಾ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ಸಲ್ಲಿ ಓಪನ್ ಮಾಡ್ಬೋದು, ಓಕೆನಾ. ಇಲ್ಲ ಅಂತಂದರೆ ಡ್ಯಾಶ್ಬೋರ್ಡ್ ಏನಿದೆ ಅಲ್ಲ ಅದು ಓಪನ್ ಆಗುತ್ತೆ, ಓಕೆನಾ. ಯಾರಿಗೆ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಶೋ ಆಗ್ತಿಲ್ಲ ಅದರ ಅರ್ಥ ನಿಮ್ಮ ಅಕೌಂಟು ಇನ್ನು ನಾರ್ಮಲ್ ಅಕೌಂಟ್ ಆಗಿನೇ ಉಳಿದಿದೆ, ನಿಮ್ಮದು ಪ್ರೊಫೆಷ್ನಲ್ ಅಕೌಂಟ್ ಆಗಿಲ್ಲ ಅಂತ ಅರ್ಥ, ಓಕೆನಾ. ಸೊ ನಾರ್ಮಲ್ ಟು ಪ್ರೊಫೆಷ್ನಲ್ ನಮ್ಮ ಅಕೌಂಟನ್ನು ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಓಕೆನಾ. ಸೊ ನೀವು ಹೋಗಿ ನನ್ನ ಅಕೌಂಟಲ್ಲಿನೇ ಚೆಕ್ ಮಾಡ್ಬೋದು, ಅಲ್ಲಿ ನಿಮಗೆ ಸಿಗುತ್ತೆ, ಓಕೆ. ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ನ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ನಮಗೆ ಬ್ರ್ಯಾಂಡ್ ಕಂಟೆಂಟ್ ಅಂತ ಹೇಳಿ ಸಿಗುತ್ತೆ, ಓಕೆನಾ. ಬ್ರ್ಯಾಂಡ್ ಕಂಟೆಂಟ್ ಅನ್ನೋದನ್ನ ಓಪನ್ ಮಾಡ್ಕೊಂಡ್ಬಿಡೋಣ. ಸೊ ಎಸ್, ಬ್ರ್ಯಾಂಡ್ ಕಂಟೆಂಟ್ನ ಓಪನ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಫಸ್ಟ್ ಒನ್ ಎಲಿಜಿಬಲ್ ಅಂತ ತೋರಿಸ್ತಾ ಇರುತ್ತೆ. ಎಲಿಜಿಬಲ್ ಅಥವಾ ಎಲಿಜಿಬಲ್ ಆಗಿಲ್ಲ ಅಂತ ಅಂದರೆ ನಾಟ್ ಎಲಿಜಿಬಲ್ ಅಥವಾ ಅನ್ಎಲಿಜಿಬಲ್ ಅಂತ ಏನಾದರೂ ತೋರಿಸ್ತಾ ಇರುತ್ತೆ, ಓಕೆನಾ. ಎಲಿಜಿಬಲ್ ಅಂತ ತೋರಿಸ್ತಾ ಇದೆ ಅಂತ ಅಂದರೆ ಅದರ ಅರ್ಥ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ಅಲ್ಲ ಅದು ಮಾನಿಟೈಸೇಷನ್ ಆಗಿದೆ ಅಂತ, ಓಕೆನಾ. ಮಾನಿಟೈಸ್ಡ್ ಇದೆ ಅಂತ ಅರ್ಥ, ಓಕೆನಾ. ಸೊ ಈ ಮಾನಿಟೈಸೇಷನ್ ಆನ್ ಆಗಿರೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ನಮಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಆಗಿರ್ಬೋದು, ಹಾಗೆ ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್ ಆಗಿರ್ಬೋದು, ಮತ್ತು ಗಿಫ್ಟ್ ಆಗಿರ್ಬೋದು. ಈ ಒಂದು ಎಲ್ಲ ನಾವು ಇನ್ಸ್ಟಾಗ್ರಾಮಲ್ಲಿ ಮಾಡೋದಕ್ಕೆ ಅವಕಾಶಗಳು ಸಿಗುತ್ತೆ, ಓಕೆನಾ. ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಅಂದರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ, ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಮಾಡುವಂಥದ್ದು. ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್ ಅಂತ ಅಂದರೆ ಅದು ಕೂಡ ಸೇಮ್ ಬ್ರ್ಯಾಂಡ್ ಕೊಲಾಬ್ರೇಷನ್ ಥರನೇ, ಓಕೆನಾ. ಈಗ ಯಾವುದೋ ಒಂದು ಏಜೆನ್ಸಿ ಬ್ರ್ಯಾಂಡ್ ಏನಿರುತ್ತಲ್ಲ, ಬ್ರ್ಯಾಂಡನ್ನ ಮತ್ತು ಕ್ರಿಯೇಟರ್ನ ಇಬ್ಬರನ್ನು ವರ್ಕ್ ಮಾಡೋದಕ್ಕೆ ಕನೆಕ್ಟ್ ಮಾಡಿಕೊಡೋ ಅಂಥದ್ದು ಏಜೆನ್ಸಿ, ಓಕೆನಾ. ಅದನ್ನು ನಾವಿಲ್ಲಿ ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಏಜೆನ್ಸಿ ಏನಿರುತ್ತೆ ಅಲ್ವಾ, ಈಗ ಬ್ರ್ಯಾಂಡ್ನ ಒಂದು ಏಜೆನ್ಸಿ ಇರುತ್ತೆ, ಓಕೆ. ನಾನು ಕ್ರಿಯೇಟರ್ಸ್ಗಳನ್ನ ಹುಡುಕೊಡ್ತೀನಿ ಅಂತ ಹೇಳಿ ಒಂದಷ್ಟು ಪೇಜ್ಗಳು ಬ್ರ್ಯಾಂಡ್ಗಳ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಓಕೆನಾ. ಆ ಏಜೆನ್ಸಿಗಳು ನಮ್ಮಂಥ ಕ್ರಿಯೇಟರ್ಸ್ನ ಸರ್ಚ್ ಮಾಡಿಬಿಟ್ಟು ಇಂಥ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಇದೆ ಅಂತ ಹೇಳಿ ಅವ್ರ ಥ್ರೂನೇ ನಮಗೆ ಕೊಲಾಬ್ರೇಷನ್ಸ್ಗಳನ್ನ ಕೊಡ್ತಾರೆ. ಅದನ್ನು ನಾವಿಲ್ಲಿ ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್ ಅಂತ ಹೇಳಿ ಕರಿತೀವಿ, ಓಕೆನಾ. ಇನ್ನು ಗಿಫ್ಟ್, ಓಕೆನಾ. ಗಿಫ್ಟ್ ಅಂತಂದರೆ ಇಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ ಅಂದರೆ ಹೇಳ್ಬಿಡ್ತೀನಿ. ನಾವು ಪೋಸ್ಟ್ ಮಾಡೋವಂಥ ರೀಲ್ಸ್ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಇದು ಎಲ್ಲದಕ್ಕೂ ನಮ್ಮ ಫಾಲೋವರ್ಸ್ ಏನಿರ್ತಾರಲ್ವ ಅವ್ರು ಗಿಫ್ಟ್ ಅಂತ ಹೇಳಿ ನಮಗೆ ಕಾಯಿನ್ಸ್ ರೀತಿ ಕೊಡ್ತಾರೆ, ಓಕೆನಾ. ಅದನ್ನು ಕೊಡೋದ್ರಿಂದ ಆ ಗಿಫ್ಟ್ ಥ್ರೂ ನಮಗೆ ಅರ್ನಿಂಗ್ಸ್ ಬರುತ್ತೆ, ಓಕೆನಾ. ಅವ್ರೇನು ಗಿಫ್ಟ್ ಅಂತ ಹೇಳಿ ಕಾಯಿನ್ಸ್ಗಳನ್ನ ಹಾಕ್ತಾರೆ ಅಲ್ವಾ, ಆ ಕಾಯಿನ್ಸ್ ನಮಗೆ ದುಡ್ಡಾಗಿ ಕನ್ವರ್ಟ್ ಆಗಿ ನಮಗೆ ಸಿಗುತ್ತೆ, ಓಕೆನಾ. ನೆಕ್ಸ್ಟ್ ಬಂದು ಕ್ರಿಯೇಟರ್ ಮಾರ್ಕೆಟ್ ಪ್ಲೇಸ್, ಓಕೆನಾ. ಅದರಲ್ಲಿ ನಮಗೆ ಡಿಸ್ಕವರ್ ಪ್ರಾಜೆಕ್ಟ್ ಅಂತ ಇದೆ ಫಸ್ಟ್ ಒನ್, ಓಕೆನಾ. ಡಿಸ್ಕವರ್ ಪ್ರಾಜೆಕ್ಟ್ ಅಂತಂದರೆ ನ್ಯೂ ಪ್ರಾಜೆಕ್ಟ್ಗಳು, ಓಕೆನಾ. ಇನ್ಸ್ಟಾಗ್ರಾಮಲ್ಲಿ ಕೊಲಾಬ್ರೇಷನ್ ಆಪರ್ಚುನಿಟೀಸ್ಗಳನ್ನ ಕೊಡ್ತಾ ಇರೋವಂಥ ಹೊಸ ಹೊಸ ಬ್ರ್ಯಾಂಡ್ಸ್ಗಳು ಏನಿದೆ ಅಥವಾ
ಕೊಲಾಬ್ರೇಷನ್ ಈಗ ಬಿಟ್ಟಿರೋ ಅಂತ ಬ್ರ್ಯಾಂಡ್ಸ್ಗಳೆಲ್ಲ ಏನಿದಾವೆ ಅನ್ನೋದನ್ನ ಅಲ್ಲಿ ನಮಗೆ ಶೋ ಮಾಡುತ್ತೆ. ಓಕೆನಾ, ಅಲ್ಲಿ ನಾವು ಯಾವ್ದಾವ್ದೆಲ್ಲ ಬ್ರ್ಯಾಂಡ್ಗಳು ಕೊಲಾಬ್ರೇಷನ್ ಕೊಡ್ತಿದ್ದಾರೆ ಅನ್ನೋದನ್ನ ಡಿಸ್ಕವರ್ ಪ್ರಾಜೆಕ್ಟ್ ಅಲ್ಲಿ ನಾವು ನೋಡ್ಕೊಳ್ಬೋದು. ಈ ಎರಡನ್ನ ಓಪನ್ ಮಾಡಿ ಅಲ್ಲಿ ನಾನು ಯಾವ ಒಂದು ಕೊಲಾಬ್ರೇಷನ್ ಅಥವಾ ಯಾವ ಒಂದು ಪ್ರಾಜೆಕ್ಟ್ ನನಗೆ ಇಷ್ಟ ಆಗುತ್ತೆ ಅದಕ್ಕೆ ನಾನಲ್ಲಿ ಇಂಟ್ರೆಸ್ಟೆಡ್ ಅಂತ ಹೇಳಿ ಕೊಡ್ಬೋದು. ಓಕೆನಾ, ಇಂಟ್ರೆಸ್ಟೆಡ್ ಅಂತ ಕೊಟ್ವಿ ಅಂತಂದ್ರೆ ಬ್ರ್ಯಾಂಡಿಗೆ ಅದು ರೀಚ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ನೋಡ್ಬಿಟ್ಟು ಡಿಸ್ಕವರ್ ಪ್ರಾಜೆಕ್ಟ್ ಅಲ್ಲಿ ಯಾವ್ದಾವ್ದೆಲ್ಲ ಕೊಲಾಬ್ರೇಷನ್ಸ್ಗಳಿದೆ ಅಂತ ನೀವು ನೋಡ್ಬಿಟ್ಟು ಅದರಲ್ಲಿ ಅಲ್ಲಿ ಇರೋವಂಥ ಕೊಲಾಬ್ರೇಷನ್ಸ್ಗಳಲ್ಲಿ ಯಾವುದೆಲ್ಲ ಕೊಲಾಬ್ರೇಷನ್ಸ್ಗಳನ್ನ ನಿಮಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಆ ಪ್ರಾಜೆಕ್ಟ್ಗಳಿಗೆ ನೀವು ಇಂಟ್ರೆಸ್ಟೆಡ್ ಅಂತ ಕೊಡ್ಬೋದು. ನಾನಿಲ್ಲಿ ಒಂದೆರಡು ಪ್ರಾಜೆಕ್ಟ್ಗೆ ಇಂಟ್ರೆಸ್ಟೆಡ್ ಅಂತ ಕೂಡ ಕೊಡ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಮ್ಯಾನೇಜ್ ಪ್ರಾಜೆಕ್ಟ್ ಅಂತ ಇದೆ. ಓಕೆನಾ, ಈ ಮ್ಯಾನೇಜ್ ಪ್ರಾಜೆಕ್ಟ್ ಅಂತ ಏನು ಅಂತ ಅಂದರೆ, ಈಗ ಆಲ್ರೆಡಿ ನಾನು ಡಿಸ್ಕವರ್ ಪ್ರಾಜೆಕ್ಟ್ಗಳಲ್ಲಿ ಒಂದೆರಡು ಪ್ರಾಜೆಕ್ಟ್ಗಳನ್ನ ನೋಡಿ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದೀನಲ್ವಾ, ಅಲ್ಲಿ ಇಂಟ್ರೆಸ್ಟ್ ಅಂತ ಕೊಟ್ಟಿರೋ ಪ್ರಾಜೆಕ್ಟ್ಗಳೇ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಓಕೆನಾ, ಅಂದರೆ ನನಗೆ ಯಾವುದೆಲ್ಲ ಪ್ರಾಜೆಕ್ಟಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಯಾವುದೆಲ್ಲ ಪ್ರಾಜೆಕ್ಟಿಗೆ ಇಂಟ್ರೆಸ್ಟೆಡ್ ಅಂತ ಆಲ್ರೆಡಿ ಕೊಟ್ಟಿದ್ದೀನಿ ಅಲ್ಲ, ಆ ಪ್ರಾಜೆಕ್ಟ್ಗಳು ಇಲ್ಲಿ ಸಿಗುತ್ತೆ ಮ್ಯಾನೇಜ್ ಪ್ರಾಜೆಕ್ಟಲ್ಲಿ. ಓಕೆನಾ, ಇನ್ನು ನೆಕ್ಸ್ಟ್ ಬಂದು ಕ್ರಿಯೇಟರ್ ಪೋರ್ಟ್ಫೋಲಿಯೋ ಅಂತಂದರೆ ನಾವು ಯಾವುದ್ಯಾವುದೆಲ್ಲ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡಿದ್ದೀವಿ, ನನ್ನ ವರ್ಕ್ ಏನಿದೆ ಅನ್ನೋದು ಅಲ್ಲಿ ಇರುತ್ತೆ. ಓಕೆನಾ, ನೀವು ನೋಡ್ಬೋದು ನಾನೊಂದು 3 ಆಲ್ರೆಡಿ ಕೊಲಾಬ್ರೇಷನ್ ಮಾಡಿರೋವಂಥದ್ದು, ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡಿರೋವಂಥದ್ದು ಅಲ್ಲಿ ಶೋ ಆಗ್ತಾ ಇದೆ. ಅದನ್ನು ನಾನು ಕ್ರಿಯೇಟ್ ಮಾಡಿಲ್ಲ, ಆಟೋಮೆಟಿಕ್ ಮಾನಿಟೈಸೇಷನ್ ಆದ ಮೇಲೆ ಅಲ್ಲಿ ಪೋರ್ಟ್ಫೋಲಿಯೋದಲ್ಲೇ ಕ್ರಿಯೇಟ್ ಆಗಿಬಿಟ್ಟಿದೆ ಅದು. ಓಕೆನಾ, ಸೊ ಇನ್ನು ನೆಕ್ಸ್ಟ್ ಬಂದು ಪ್ರಿಫರ್ಡ್ ಬ್ರ್ಯಾಂಡ್ ಪಾರ್ಟ್ನರ್ಸ್ ಅಂತ ಇದೆ. ಓಕೆನಾ, ಪ್ರಿಫರ್ಡ್ ಅಂತ ಅಂದರೆ ಇನ್ಸ್ಟಾಗ್ರಾಮು ನಮಗೆ ಯಾವುದ್ಯಾವ್ದೆಲ್ಲ ಪ್ರಾಜೆಕ್ಟ್ಗಳು ಇದೆ ಅಂತ ಹೇಳಿ ಪ್ರಿಫರ್ ಮಾಡುತ್ತೆ. ಓಕೆನಾ, ಪ್ರಿಫರ್ ಮಾಡುತ್ತೆ. ಓಕೆನಾ, ಅಲ್ಲಿ ತುಂಬ ಬ್ರ್ಯಾಂಡ್ಸ್ಗಳು ಸಿಗುತ್ತೆ ನಿಮಗೆ. ಓಕೆನಾ, ಅಲ್ಲೂ ಕೂಡ ನಿಮಗೆ ಯಾವುದೆಲ್ಲ ಬ್ರ್ಯಾಂಡ್ಸ್ಗಳಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ಇಂಟ್ರೆಸ್ಟೆಡ್ ಅಂತ ಕೊಡ್ಬೋದು ಅಥವಾ ಸೆಲೆಕ್ಟ್ ಅಂತ ಹೇಳಿ ಕೊಡ್ಬೋದು. ಓಕೆನಾ, ಸೊ ಇಲ್ಲಿ ನೀವು ಏನೇ ಮಾಡಿದ್ರು ಸೆಲೆಕ್ಟ್ ಅಂತ ಕೊಡ್ಬೋದು. ಸೆಲೆಕ್ಟ್ ಮಾಡಿದ್ರಿ ಅಥವಾ ಇಂಟ್ರೆಸ್ಟ್ ಕೊಟ್ಟಿದ್ದೀರಾ ಅಂತ ಅಂದರೆ ಬ್ರ್ಯಾಂಡು ನಿಮ್ಮ ಪ್ರೊಫೈಲ್ನ ಚೆಕ್ ಮಾಡಿ ಅವರಿಗೆ ನಿಮ್ಮ ಪ್ರೊಫೈಲ್ ಓಕೆ ಅಂತ ಅನ್ಸಿದ್ರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ, ನೆಕ್ಸ್ಟ್ ಇನ್ನು ಪಾರ್ಟ್ನರ್ಶಿಪ್ ಮೆಸೇಜ್ ಅಂತ ಅಂದರೆ ಈಗ ನಾನು ಡಿಸ್ಕವರ್ ಪ್ರಾಜೆಕ್ಟಲ್ಲಾಗಿರ್ಬೋದು ಅಥವಾ ಮ್ಯಾನೇಜ್ ಪ್ರಾಜೆಕ್ಟಲ್ಲಾಗಿರ್ಬೋದು, ಇಲ್ಲಿ ಎಲ್ಲ ಕೂಡ ನಾನು ಇಂಟ್ರೆಸ್ಟೆಡ್ ಅಂತ ಆಗಿರ್ಬೋದು ಅಥವಾ ಕೆಲವು ಬ್ರ್ಯಾಂಡ್ನ ಕೊಲಾಬ್ರೇಷನ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಮಾಡಿದ್ದೀನಿ ಅಲ್ವಾ. ಸೊ ಈಗ ಬ್ರ್ಯಾಂಡನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಮೆಸೇಜು ನಮಗೆ ಬರೋದು ಇಲ್ಲೇನೆ. ಓಕೆನಾ, ಪಾರ್ಟ್ನರ್ಶಿಪ್ ಮೆಸೇಜ್ ಅಂತ ಏನಿದೆಯಲ್ವಾ ಅಲ್ಲಿ ನಮಗೆ ಬ್ರ್ಯಾಂಡ್ ಮೆಸೇಜ್ ಮಾಡುವಂಥ ಮೆಸೇಜ್ಗಳು ಬರೋ ಅಂಥ ಇನ್ಬಾಕ್ಸ್ ಅಥವಾ ಸೆಕ್ಷನ್ ಅದು. ಓಕೆನಾ, ಇದೆ ಪಾರ್ಟ್ನರ್ಶಿಪ್ ಮೆಸೇಜ್. ಓಕೆ, ನೆಕ್ಸ್ಟ್ ಬಂದು ಇನ್ನು ಪೇಯ್ಡ್ ಪಾರ್ಟ್ನರ್ಶಿಪ್ ಲೇಬಲ್ ಅಂತ ಏನಿದೆ ಅಲ್ಲ, ಸೊ ಇದೇನಂತ ಅಂದರೆ ಈಗ ನಮಗೆ ಯಾರಾದ್ರೂ ಪಾರ್ಟ್ನರ್ಶಿಪ್ ಲೇಬಲ್ನ ಕೊಟ್ಟು ಮೀನ್ಸ್ ನಮ್ಮನ್ನು ಅವರ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು ಅಂತ ಇತ್ತು ಅಂತ ಅಂದರೆ ಯಾವುದಾದ್ರೂ ಬ್ರ್ಯಾಂಡು ನಮಗೆ ಪಾರ್ಟ್ನರ್ಶಿಪ್ ಲೇಬಲ್ ಅಂತ ಕಳಿಸ್ತಾರೆ. ಓಕೆನಾ, ಮೀನ್ಸ್ ಅದನ್ನು ನಾವು ಅಕ್ಸೆಪ್ಟ್ ಮಾಡಿದ್ವಿ ಅಂತಂದರೆ ಅವ್ರ ಜೊತೆ ನಾವು ಕೊಲಾಬ್ ಆಗ್ತೀವಿ. ಓಕೆನಾ, ಆ ಥರ ಅಷ್ಟೇ. ಓಕೆ, ಇಲ್ಲಿಗೆ ಇದು ಮುಗೀತು. ಓಕೆನಾ, ಇನ್ನು ಬ್ರ್ಯಾಂಡ್ ಮೆಸೇಜ್ ಮಾಡಿದರೆ ಹೇಗೆ ಕಾಣುತ್ತೆ, ಹೇಗೆ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಓಕೆನಾ, ಸೊ ಈಗ ನಾನು ಫುಲ್ ಬ್ಯಾಗ್ ಬರ್ತೀನಿ. ಬ್ಯಾಗ್ ಬಂದಿದ್ದಾದಮೇಲೆ ಮೆಸೇಜ್ ಮಾಡೋ ಸೆಕ್ಷನ್ಸ್ ಏನಿದೆ ಅಲ್ಲ ಮೆಸೇಜ್ದು ಅದು ಓಪನ್ ಮಾಡ್ಕೊತೀನಿ. ಓಕೆನಾ, ಮೆಸೇಜಲ್ಲಿ ಓಪನ್ ಮಾಡಿಕೊಂಡ್ರೆ ನನಗೆ ಇಲ್ಲಿ ನಾನು ಆಗಲೇ ಹೇಳ್ದೆ ಅಲ್ವಾ, ಬ್ರ್ಯಾಂಡ್ ಏನಾದ್ರು ನಮಗೆ ಮೆಸೇಜ್ ಮಾಡಿದ್ರೆ ಪಾರ್ಟ್ನರ್ಶಿಪ್ ಮೆಸೇಜ್ ಅನ್ನೋ ಒಂದು ಸೆಕ್ಷನ್ ಓಪನ್ ಆಗುತ್ತೆ ಅಂತ, ಆ ಒಂದು ಸೆಕ್ಷನಲ್ಲಿ ಬರುತ್ತೆ ಅಂತ ನನಗೆ ಇದು ಶೋ ಆಗ್ತಾ ಇದೆ. ನೀವು ನೋಡ್ಬೋದು ಪಾರ್ಟ್ನರ್ಶಿಪ್ ಮೆಸೇಜ್ ಅಂತ ಹೇಳಿ. ಓಕೆನಾ, ಇಲ್ಲಿ ನನಗೆ ಇನ್ಸ್ಟಾಗ್ರಾಮ್ ಥ್ರೂ, ಓಕೆನಾ, ಡೈರೆಕ್ಟ್ ಇನ್ಸ್ಟಾಗ್ರಾಮಿಂದನೇ ಏನು ಬ್ರ್ಯಾಂಡ್ಗಳ ಕೊಲಾಬ್ರೇಷನ್ಸ್ ಬಂದಿರುತ್ತೆ ಅಲ್ಲ ಅದು ಇಲ್ಲಿನೇ ಬಂದಿರುತ್ತೆ. ಓಕೆನಾ, ಪಾರ್ಟ್ನರ್ಶಿಪ್ ಮೆಸೇಜಲ್ಲಿ. ಓಕೆ, ಪಾರ್ಟ್ನರ್ಶಿಪ್ ಮೆಸೇಜ್ನ ಓಪನ್ ಮಾಡಿಕೊಂಡೆ ಅಂತಂದರೆ ನನಗೆ ಇಲ್ಲಿ 2 ಬ್ರ್ಯಾಂಡ್ ಕಡೆಯಿಂದ ಕೊಲಾಬ್ರೇಷನ್ಸ್ ಆಪರ್ಚುನಿಟೀಸ್ಗಳು ಬಂದಿದೆ. ಅದರಲ್ಲಿ ಆಲ್ರೆಡಿ ಒಂದನ್ನು ಮಾಡಿದ್ದೀನಿ, ಹೇಗೆ ಅಂತ ತೋರಿಸ್ತೀನಿ. ಓಕೆ, ಈಗ ನನಗೆ ಫಸ್ಟ್ ಒನ್ ಬಂದು ನೈಲ್ ನ್ಯಾಚುರಲ್ಸ್ ಅಂತ, ಹಾಗೆ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿ 2 ಬ್ರ್ಯಾಂಡ್ ಕಡೆಯಿಂದ ಬಂದಿದೆ. ಓಕೆನಾ, ಈಗ ಒಂದು ಬ್ರ್ಯಾಂಡು, ಈಗ ನೈಲ್ ನ್ಯಾಚುರಲ್ಸ್ನ ಓಪನ್ ಮಾಡ್ಕೊತೀನಿ. ಈಗ ಆ ಬ್ರ್ಯಾಂಡು ನನಗೆ ಕೊಲಾಬ್ರೇಷನ್ಗೆ ಯಾವ ರೀತಿ ಅಪ್ರೋಚ್ ಮಾಡ್ತಾ ಇದೆ ಅಂತ ಅಂದರೆ, ಹಾಯ್, ನಾನು ನಿಮ್ಮ ಒಂದು ಕಂಟೆಂಟ್ನ ರೀಸೆಂಟಾಗಿ ನೋಡಿದ್ದು ನನಗೆ ಇಷ್ಟ ಆಯಿತು, ಸೊ ಹಾಗಾಗಿ ಕ್ಯಾನ್ ವಿ ಕೇರ್ ಅನ್ನೋ ಒಂದು ಪೇಯ್ಡ್ ಕೊಲಾಬ್ರೇಷನ್ಸ್ ಇದೆ, ಇಂಟ್ರೆಸ್ಟ್ ಇದ್ದರೆ ಹೇಳಿ ಅಂತ ಹೇಳಿದ್ದಾರೆ. ಆ್ಯಂಡ್ ಡೆಲಿವರಬಲ್ ಅಂತಂದರೆ ನನ್ನಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಒಂದು ಕೊಲಾಬ್ರೇಷನ್ ವಿಡಿಯೋ, ಒಂದು ಸ್ಟೋರಿ. ಓಕೆನಾ, 1 month ಆ್ಯಡ್ ರೈಟ್ಸ್. ಓಕೆ, ಇದನ್ನು ಅವರು ಹೇಳ್ತಾ ಇದ್ದಾರೆ. ಓಕೆನಾ,
ಸೊ ಎಸ್, ನಾನು ರಿಟರ್ನ್ ಅವರಿಗೆ ಒಂದು ಕೊಲಾಬ್ರೇಷನ್, ಮಾಮೂಲಿ ಒಂದು ರೀಲ್ಸ್, ಈ ಒಂದು ಶಾಂಪೂ ಚೆನ್ನಾಗಿದೆ ಆ ಥರ ಎಲ್ಲ ನಾವು ಮಾಡ್ತೀವಲ್ವ, ಅದು ಅದೇ ವಿಡಿಯೋನ ಸ್ಟೋರಿಗೆ ಹಾಕೊಳ್ಳೋ ಅಂಥದ್ದು. ಅದು 1 ಮಂತ್ ಆ್ಯಡ್ ರನ್ ಆಗುತ್ತೆ. ಓಕೆನಾ, ಆ್ಯಡ್ಸ್ ಅಂತ ಅಂದರೆ ಗೊತ್ತಲ್ವಾ, ಗೊತ್ತಿಲ್ಲ ಅಂದರೆ ಸೈಡಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಅದನ್ನು ಆ್ಯಡ್ಸ್ ಅಂತ ಹೇಳ್ತೀವಿ, ಲೈಕ್ ಅಡ್ವರ್ಟೈಸ್ಮೆಂಟ್ ಥರ ಅಂತ ಹೇಳ್ತೀವಲ್ವ ಅದು. ಓಕೆ ಅಲ್ವಾ. ಇನ್ನು ಫಾರ್ಮ್ ಹೇಗಿರುತ್ತೆ ಅಂತ ಹೇಳಿ ಓಪನ್ ಮಾಡಿ ತೋರಿಸ್ತೀನಿ. ಓಕೆನಾ, ಒಂದು ಫಾರ್ಮ್ನ ಫಿಲ್ ಮಾಡೋದ್ರಲ್ಲಿ ಈ ಒಂದು ಬ್ರ್ಯಾಂಡ್ಗಳು ಏನೇನೆಲ್ಲ ಕೇಳ್ತಾರೆ ನಮ್ಮ ಹತ್ರ, ಏನೇನೆಲ್ಲ ಡೀಟೇಲ್ ಕೇಳ್ತಾರೆ ಅಂತ ಅಂದರೆ, ಫಾರ್ಮ್ನ ಓಪನ್ ಮಾಡಿದ ತಕ್ಷಣ ಫಸ್ಟ್ ಒಂದು ಬಂದು ನಮ್ಮ ನೇಮ್. ಓಕೆನಾ, ನೀವು ಎಕ್ಸಾಕ್ಟ್ ನಿಮ್ಮ ನೇಮ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಹಾಕಿ, ಆಮೇಲೆ ನಿಮ್ಮ ಮೇಲ್ ಐ ಡಿ. ಓಕೆನಾ, ಮೇಲ್ ಐ ಡಿ ಕೂಡ ತುಂಬಾ ಇಂಪಾರ್ಟೆಂಟ್. ಯಾವುದ್ಯಾವುದೋ ಸುಮ್ಮನೆ ಹಾಕೋದೆಲ್ಲ ಮಾಡಬೇಡಿ. ಯಾಕೆ ಅಂತಂದರೆ ಕೆಲವು ಬ್ರ್ಯಾಂಡು ನಮಗೆ, ನಾವು ಇಲ್ಲೇನೇ ಫಾರ್ಮ್ ಫಿಲ್ ಮಾಡಿದ್ರು ನೆಕ್ಸ್ಟ್ ಅವರು ಕೆಲವು ಬ್ರ್ಯಾಂಡು ನಮಗೆ ಮೇಲ್ ಥ್ರೂನೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ, ಸೊ ಹಾಗಾಗಿ ಮೇಲ್ ಐ ಡಿನ ಕರೆಕ್ಟಾಗಿ ಹಾಕೊಳ್ಳಿ. ಓಕೆನಾ, ಅದಾದಮೇಲೆ ಬಂದು ಲೊಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆನಾ, ಲೊಕೇಶನ್ನು ಎರಡೆರಡು ರೀತಿನಲ್ಲಿ ವರ್ಕ್ ಆಗುತ್ತೆ. ಯಾಕೆ ಕರೆಕ್ಟ್ ಲೊಕೇಶನ್ ಹಾಕಬೇಕು ಅನ್ನೋದಕ್ಕೆ, ಫಸ್ಟ್ ಬಂದು ಈಗ ಬ್ರ್ಯಾಂಡ್ ನಿಮ್ಗೆ ಒಂದು ಪ್ರಾಡಕ್ಟ್ನ ಶೇರ್ ಮಾಡೋದು ಆ ಲೊಕೇಶನಲ್ಲಿ ನೀವೇನು ಅಡ್ರೆಸ್ ಹಾಕಿರ್ತೀರಲ್ವ ಅದೇ ಅಡ್ರೆಸ್ಸಿಗೆ. ಓಕೆನಾ, ಸೊ ನೀವು ಎಕ್ಸಾಕ್ಟ್ ಏನಿರ್ತೀರ ಎಲ್ಲಿರ್ತೀರ ಅದೇ ಲೊಕೇಶನ್ನ ಮೆನ್ಷನ್ ಮಾಡಿ. ಆ್ಯಂಡ್ ಆಲ್ಸೋ ಕೆಲವು ಅನ್ನೋದಕ್ಕಿಂತ ಎಲ್ಲ ಕೊಲಾಬ್ರೇಷನ್ಸ್ಗಳು ಹೆಂಗೆ ನಡೆಯುತ್ತೆ ಅಂತ ಅಂದರೆ, ಒಂದು ಪರ್ಟಿಕ್ಯುಲರ್ ಲೊಕೇಶನ್ಸ್ಗಳಿಗೆ ಅಂತಲೇ ಒಂದೊಂದು ಸಲ ಕೊಲಾಬ್ರೇಷನ್ಸ್ಗಳನ್ನ ಕಳಿಸ್ತಾರೆ. ಓಕೆನಾ, ಲೈಕ್ ಈ ಸಲ ಬ್ಯಾಂಗ್ಳೂರ್ಗೆ, ನೆಕ್ಸ್ಟ್ ಬ್ಯಾಚ್ ಕಂಪ್ಲೀಟ್ ಹೈದ್ರಾಬಾದ್, ಈ ಸಲ ಈ ಪ್ರಾಡಕ್ಟ್ನ ಚೆನ್ನೈಗೆ, ಈ ರೀತಿ ಶೇರ್ ಮಾಡ್ತಾರೆ ಕೊಲಾಬ್ರೇಷನ್ಸ್ಗಳನ್ನ. ಸೊ ಹಾಗಾಗಿ ಲೊಕೇಶನ್ ತುಂಬಾ ಇಂಪಾರ್ಟೆಂಟ್, ಕರೆಕ್ಟಾಗಿ ಹಾಕಿ. ಓಕೆನಾ, ಇನ್ನು ಏಜ್. ಓಕೆನಾ, ಏಜು ಕೂಡ ನಿಮ್ದು ಎಕ್ಸಾಕ್ಟ್ ಏನಿದೆ ಅದನ್ನು ಹಾಕಿ. ಜೆಂಡರ್, ಅದಾದಮೇಲೆ ನೀವು ಮೇಲಾ ಫೀಮೇಲಾ ಕರೆಕ್ಟಾಗಿ ಹಾಕೊಡಿ. ಲ್ಯಾಂಗ್ವೇಜ್ ಕೂಡ ಅಷ್ಟೇ, ನಿಮಗೆ ಯಾವುದು ಕಂಫರ್ಟಬಲ್ ಇದೆ ಆ ಲ್ಯಾಂಗ್ವೇಜ್ನೇ ಯೂಸ್ ಮಾಡಿ. ಸುಮ್ಮನೆ ನನಗೆ ಕೊಲಾಬ್ರೇಷನ್ ಸಿಗಲಿ ಅಂತ ಹೇಳಿ ಯಾವುದ್ಯಾವುದೋ ಲ್ಯಾಂಗ್ವೇಜ್ನ ಹಾಕ್ಕೊಂಡು ಅದಾದಮೇಲೆ ಬ್ರ್ಯಾಂಡ್ ಅದೇ ಲ್ಯಾಂಗ್ವೇಜಲ್ಲಿನೇ ಆ ಕೊಲಾಬ್ರೇಷನ್ಗಳನ್ನ ಕೇಳೋದು. ಓಕೆನಾ, ವಾಯ್ಸ್ ಓವರ್ ಇತ್ತು ಅಂತ ಅಂದರೆ. ಸೊ ಹಾಗಾಗಿ ನೀವು ಎಕ್ಸಾಕ್ಟಾಗಿ ಕನ್ನಡ ಮಾತಾಡ್ತೀರಾ, ಇಂಗ್ಲೀಷ್ ಮಾತಾಡ್ತೀರಾ, ತೆಲುಗು ಮಾತಾಡ್ತೀರಾ, ತಮಿಳ್ ಮಾತಾಡ್ತೀರಾ ಅದನ್ನು ಹಾಕಿ. ಕೆಲವ್ರು ನನಗೆ ಕನ್ನಡ ಮಾತ್ರ ಬರುತ್ತೆ ಅಂದರೆ ಕನ್ನಡ ಮಾತ್ರನೇ ಹಾಕಿ. ಕೆಲವ್ರು ನನಗೆ 4-5 ಭಾಷೆ ಬರುತ್ತೆ ಅಂದರೆ 4-5 ಭಾಷೆನೂ ಕೂಡ ನೀವು ಮೆನ್ಷನ್ ಮಾಡ್ಬೋದು. ಓಕೆ, ಇನ್ನು ಕ್ಯಾಟಗರಿ ಅಂತ ಅಂದರೆ ನಮ್ಮ ವಿಡಿಯೋ ಅಥವಾ ನಮ್ಮ ಕಂಟೆಂಟ್ನ ಶೈಲಿ ಯಾವ ರೀತಿ ಇದೆ, ನಾನು ಯಾವ ಸ್ಟೈಲಲ್ಲಿ ಕಂಟೆಂಟ್ ಮಾಡ್ತೀನಿ ಅಂತ. ಈಗ ನನ್ನ ಒಂದು ಕ್ಯಾಟಗರಿ ಕೇಳೋದಾದರೆ, ನನ್ನ ಕ್ಯಾಟಗರಿ ಬಂದು ಆಲ್ವೇಸ್ ನನ್ನ ಕ್ಯಾಟಗರಿನೇ ಕೇಳೋದಾದರೆ ಯಾವಾಗಲೂ ಲೈಫ್ ಸ್ಟೈಲ್ ಅಥವಾ ಫ್ಯಾಷನ್ ಆಗಿರುತ್ತೆ. ಓಕೆನಾ, ಲೈಫ್ ಸ್ಟೈಲ್ ಅಂತ ಅಂದರೆ ನಾವು ನಮ್ಮ ಡೈಲಿ ಲೈಫಲ್ಲಿ ನಾವು ಹೆಂಗಿರ್ತೀವಿ ಅದೇ ರೀತಿ ತೋರಿಸುವಂಥದ್ದು. ಓಕೆನಾ, ಲೈಫ್ ಸ್ಟೈಲ್ನ ಹಾಕೊಳ್ಳೋದ್ರಿಂದ ನೀವು ಕುಕ್ಕಿಂಗ್ ಮೀನ್ಸ್ ಕಿಚನ್ ಐಟಮ್ಸ್ ಆಗಿರ್ಬೋದು, ಅಥವಾ ಸ್ಕಿನ್ ಕೇರ್ ಆಗಿರ್ಬೋದು, ಬ್ಯೂಟಿ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇದು ಎಲ್ಲದನ್ನು ತೋರಿಸ್ಬೋದು. ನೀವು ಬರೀ ಬ್ಯೂಟಿ ಅಂತ ಹಾಕೊಳ್ತೀರ ಅಂದರೆ ಬ್ಯೂಟಿ ಸ್ಕಿನ್ ಕೇರ್ಸ್ ಮಾತ್ರ ತೋರಿಸೋದಕ್ಕೆ ಸಾಧ್ಯ. ಸ್ಕಿನ್ ಕೇರ್ ಅಂತ ಹಾಕೊಂಡ್ರೆ ಬರೀ ಸ್ಕಿನ್ ಕೇರ್ ಮಾತ್ರ ತೋರಿಸೋದಕ್ಕೆ ಸಾಧ್ಯ. ಫ್ಯಾಷನ್ ಅಂತ ಹಾಕೊಂಡ್ರು ಅಷ್ಟೇ ಸ್ವಲ್ಪ ಮಾಡರ್ನ್ ಈ ರೀತಿದೆಲ್ಲ ಬರುತ್ತೆ. ಸೊ ಹಾಗಾಗಿ ಕ್ಯಾಟಗರಿನ ಆದಷ್ಟು ನಾನೇ ಸಜೆಸ್ಟ್ ಮಾಡೋದು ಅಂತ ಅಂದರೆ ಲೈಫ್ ಸ್ಟೈಲ್ನ ತೊಗೊಳ್ಳಿ. ಎಲ್ಲ ಪ್ರಾಡಕ್ಟಿಗೂ ಎಲ್ಲ ಥರ ಕೊಲಾಬ್ರೇಷನ್ಸ್ಗಳಿಗೂ ಅದು ಸೂಟ್ ಆಗುತ್ತೆ. ಬೆಟರ್ ಅಂತ ಅಂದರೆ ಲೈಫ್ ಸ್ಟೈಲ್ ಮತ್ತು ಬ್ಯೂಟಿನ ತೊಗೊಳ್ಳಿ. ಇದು ಬೆಸ್ಟ್ ಅಂದರೆ ಬೆಸ್ಟ್. ಯಾಕೆ ಅಂತಂದರೆ ಬ್ಯೂಟಿ ಅಂತ ತೊಗೊಳೋದ್ರಿಂದ ಸ್ಕಿನ್ ಕೇರ್ ಆಗಿರ್ಬೋದು, ಬ್ಯೂಟಿ ಥಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಬರುತ್ತೆ. ಲೈಫ್ ಸ್ಟೈಲ್ ಅಂತ ತೊಗೊಂಡ್ರಿ ಅಂತಂದರೆ ಕಾಸ್ಮೆಟಿಕ್ಸು ಬರುತ್ತೆ, ಔಟ್ಫಿಟ್ಸು ಬರುತ್ತೆ, ಅಥವಾ ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡೋದಕ್ಕೆಲ್ಲ ಪ್ರಾಡಕ್ಟ್ಸನ್ನು ಬಂದುಬಿಡುತ್ತೆ. ಓಕೆನಾ, ಓಕೆ, ನೆಕ್ಸ್ಟು ಕೆಳಗಡೆ ಬಂದರೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್. ಲಾಸ್ಟ್ 3 ಮಂತ್ಸಲ್ಲಿ ನೀವು ಎಷ್ಟು ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ನ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಆ್ಯಂಡ್ ಅದನ್ನೆಲ್ಲ ಮೆನ್ಷನ್ ಮಾಡಬೇಕು. ಓಕೆನಾ, ಲಾಸ್ಟ್ 3 ಮಂತ್ಸಲ್ಲಿ ನೀವು ಎಷ್ಟೆಲ್ಲ ಮಾಡಿರ್ತೀರ ಅಷ್ಟನ್ನು ಮೆನ್ಷನ್ ಮಾಡ್ಬೋದು. ಒಂದು 3-4. ನಾವೇನು ಮಾಡಿಲ್ಲ ಹೊಸಬ್ರು ಅಂತಂದರೆ NA ಅಂತ ಹಾಕಿ. ಓಕೆನಾ, NA ಅಂತಂದರೆ ನಾಟ್ ಅಪ್ಲಿಕೇಬಲ್ ಅಂತ. ಓಕೆನಾ, ಅಥವಾ ಫ್ರೆಷರ್ಸ್ ಅಂತ ಹಾಕ್ತೀರಾ ಹಾಕ್ಬೋದು, ತೊಂದರೆ ಇಲ್ಲ. ಬಟ್ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿದ್ರೆ ಇಟ್ಸ್ ಬೆಟರ್. ಓಕೆನಾ, ಅದು ಸ್ವಲ್ಪ ಪ್ರೊಫೆಷ್ನಲ್ ಅಂತ ಅನಿಸುತ್ತೆ. ಓಕೆ, ಇಲ್ಲಿ ಯಾರು ಕೂಡ ಕೊಲಾಬ್ರೇಷನ್ಸ್ಗಳಲ್ಲಿ ಲೈಕ್ ನಾನು ಫ್ರೆಷರ್, ನಾನು ನ್ಯೂ ಕಮರ್ ಈ ಥರ ಎಲ್ಲ ಯೂಸ್ ಮಾಡಿಲ್ಲ ಅಂತಂದರೆ NA ನಾಟ್ ಅಪ್ಲಿಕೇಬಲ್ ಆ ಥರದ್ದೇನು ಮಾಡಿಲ್ಲ ನಾನು ಅಂತ ಹೇಳ್ತೀವಿ. ಓಕೆ, ಅದಾದಮೇಲೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್. ಓಕೆನಾ, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನಲ್ಲಿ ನಾವು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ತೋರಿಸ್ತಾ ಇದೆ. ಸೊ ಎರಡನ್ನೂ ತೊಗೊಳ್ಳೋದಾದರೆ ಎರಡನ್ನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಇಲ್ಲ ಅಂತಂದರೆ ಬರೀ ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಇಲ್ಲ ಅಂದರೆ ಬರೀ ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ,
ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕರೆಕ್ಟಾಗಿ ಹಾಕ್ಕೊಳ್ಳಿ. ಕಂಪ್ಲೀಟ್ ಅಡ್ರೆಸ್, ಓಕೆನಾ. ಅಡ್ರೆಸ್ ನಾನು ಆಗಲೇ ಹೇಳಿದ್ದೀನಿ ಲೊಕೇಶನ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಅಡ್ರೆಸ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ ವಿತ್ ಪಿನ್ ಕೋಡ್, ಸ್ಟೇಟ್, ಸಿಟಿ ಎಲ್ಲದನ್ನು ಕೂಡ ನೀವು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ನೆಕ್ಸ್ಟು ಪ್ಲ್ಯಾಟ್ಫಾರ್ಮ್ ಟೈಪ್, ಓಕೆನಾ. ಪ್ಲ್ಯಾಟ್ಫಾರ್ಮ್ ಟೈಪ್ ಬಂದು ಆಲ್ರೆಡಿ ಅವರೇ ಹೇಳ್ಬಿಟ್ಟಿದ್ದಾರೆ, ಬಾಟರ ಪೇಯ್ಡ್ ಅಂದರೆ ಇದು ಪೇಯ್ಡ್ ಕೊಲಾಬ್ರೇಷನ್ಸ್ ಆಗಿರೋದ್ರಿಂದ ಪೇಯ್ಡ್, ಓಕೆನಾ. ಇನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ದೋಮಾ, ಇನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್, ಓಕೆನಾ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆಗಲೇ ಹೇಳಿದಾಗೆ ನೀವು ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಥವಾ ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀರಾ, ಯಾವುದನ್ನ ಮಾಡ್ತಾ ಇರೋದು ನೋಡಿಬಿಟ್ಟು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡು ಆದರೆ ಎರಡನ್ನೂ ಕೂಡ ಸೆಲೆಕ್ಟ್ ಮಾಡ್ಕೊಬೋದು, ಓಕೆನಾ. ನನ್ನ ಹತ್ರ ಯೂಟ್ಯೂಬ್ ಇಲ್ಲ, ಬರೀ ಇನ್ಸ್ಟಾಗ್ರಾಮ್ ಅಂದರೆ ಬರೀ ಇನ್ಸ್ಟಾಗ್ರಾಮ್ನೇ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಯಾವ ಬ್ರ್ಯಾಂಡೂ ಎರಡೂ ಇರಬೇಕು ಅಂತ ಕೇಳ್ತಿಲ್ಲ, ಎರಡು ಇದ್ದರೆ ಮಾಡೋ ಅವಕಾಶಗಳು ಇದೆ ಅಂತ ಅಷ್ಟೇ ಹೇಳೋದು, ಓಕೆ. ಈಗ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎರಡದನ್ನು ತೋರಿಸ್ತಾ ಇದ್ದೀನಿ, ಓಕೆನಾ. ಫಸ್ಟ್ ಇಲ್ಲಿ ಇನ್ಸ್ಟಾಗ್ರಾಮ್ ಕೇಳ್ತಾ ಇದ್ದಾರೆ, ರೀಲ್ಸು ಪ್ಲಸ್ ಸ್ಟೋರಿ ಪ್ಲಸ್ ಡಿಜಿಟಲ್ ರೈಟ್ ಕಾಸ್ಟ್, ಓಕೆನಾ. ಅಂದರೆ ನೀವು ರೀಲ್ಸು ಮತ್ತು ಸ್ಟೋರಿ ಮತ್ತು ಡಿಜಿಟಲ್ ರೈಟ್ಸ್ ಹಾಕ್ಕೊಳ್ಳೋದಕ್ಕೆ ಎಷ್ಟು ಕಾಸ್ಟ್ ಮಾಡ್ತೀರಾ ಅಂತ, ಓಕೆನಾ. ನೀವಲ್ಲಿ ಕಾಸ್ಟ್ನ ಮೆನ್ಷನ್ ಮಾಡ್ಬೋದು. 2K 1.5K ಈ ರೀತಿ ಎಲ್ಲ. ನೀವು ತುಂಬ ಫ್ರೆಷರ್ಸ್ ಇದ್ರೆ ಅಂದರೆ 1K ಆದ್ರೂ ನೀವು ಕೇಳ್ಕೊಬೋದು, ಓಕೆನಾ. ಇನ್ನು ಇನ್ಸ್ಟಾಗ್ರಾಮ್ ನಂಬರ್ಸ್ ಆಫ್ ರೀಲ್ಸ್ ಪಾಸ್ಟ್ 30 ಡೇಸ್ ಅಂದರೆ ಈ ಒಂದು ಲಾಸ್ಟ್ ಮಂತಲ್ಲಿ ನೀವು ಎಷ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ಪೋಸ್ಟ್ ಮಾಡಿದ್ದೀರಾ ಅಂತ ಹೇಳಿ. ನೀವೆಷ್ಟು ಪೋಸ್ಟ್ ಮಾಡಿರ್ತೀರೋ ಅಷ್ಟನ್ನು ಮೆನ್ಷನ್ ಮಾಡಿ, ಓಕೆನಾ. ಎಕ್ಸಾಂಪಲ್ ಹೇಳೋದಾದ್ರೆ ನಾನು ತಿಂಗಳಿಗೆ ಇಲ್ಲ ಅಂತಂದ್ರು ಒಂದು 20ರಿಂದ 25 ಅಂತೂ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಸುತ್ತೆ. ಸೊ ಒಂದು 20 ಅಂತ ಹಾಕೊತೀನಿ, ಓಕೆನಾ. ಇನ್ಸ್ಟಾಗ್ರಾಮ್ ಇಂಟ್ರಾಕ್ಷನ್ ಸ್ಕ್ರೀನ್ಶಾಟ್ನ ಕೇಳಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಬ್ರ್ಯಾಂಡ್ ಕೂಡ ತೋರಿಸಿದ್ದಾರೆ. ಇಂಟ್ರಾಕ್ಷನ್ಸ್ ಅಂತ ಅಂದರೆ ನಮ್ಮ ಒಂದು ವಿಡಿಯೋಸ್ ಯಾವ ರೀತಿ ರೀಚ್ ಆಗ್ತಾ ಇದೆ ಅಂತ ಆಗಿರ್ಬೋದು, ಪ್ರತಿಯೊಂದ್ರದ್ದು ಇಂಟ್ರಾಕ್ಷನ್ ಅಂತ ತೋರಿಸುತ್ತೆ, ಓಕೆನಾ. ನಿಮ್ಮ ಡ್ಯಾಶ್ ಬೋರ್ಡ್ಗೆ ಹೋಗಿ ನೀವು ಡ್ಯಾಶ್ ಬೋರ್ಡ್ಗೆ ಹೋದರೆ ಸಾಕು, ಇಂಟ್ರಾಕ್ಷನ್ ಅಂತ ತೋರಿಸುತ್ತೆ. ಅಲ್ಲಿ ನಿಮ್ಮ ಇಂಟ್ರಾಕ್ಷನ್ಸ್ಗಳು ಸಿಗುತ್ತೆ, ಓಕೆನಾ. ಹೆಂಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಬ್ರ್ಯಾಂಡ್ ಕೂಡ ತೋರಿಸಿದೆ. ಇನ್ನು ಇನ್ಸ್ಟಾಗ್ರಾಮ್ದು ವ್ಯೂಸು ಆ್ಯಂಡ್ ರೀಚ್ ಸ್ಕ್ರೀನ್ಶಾಟ್, ಅದಕ್ಕೂ ಸ್ಯಾಂಪಲ್ ಬ್ರ್ಯಾಂಡೇ ತೋರಿಸಿದ್ದಾರೆ. ನಮ್ಮ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ, ನಾನ್ ಫಾಲೋವರ್ಸ್ ಎಷ್ಟು ಜನ ಆಗಿದ್ದಾರೆ, ಆ್ಯಂಡ್ ನಮ್ಮ ವಿಡಿಯೋಸ್ ಎಷ್ಟೆಲ್ಲ ರೀಚ್ ಆಗಿದೆ ಅನ್ನೋದೆಲ್ಲದನ್ನು ಕೂಡ ತೋರಿಸುತ್ತೆ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸ್ಕ್ರೀನ್ಶಾಟ್, ಎಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ ಅಂತ ಹೇಳಿ, ಓಕೆನಾ. ಈ ವ್ಯೂಸ್ ಆ್ಯಂಡ್ ರೀಚಲ್ಲಿ ಏನು ತೋರಿಸಿದೆ ಅಂದರೆ ನಮ್ಮ ವಿಡಿಯೋಸ್ಗಳನ್ನ ಎಷ್ಟು ಜನ ಇನ್ಸ್ಟಾಗ್ರಾಮ್ ವ್ಯೂಸ್ ಆ್ಯಂಡ್ ರೀಚ್ ಸ್ಕ್ರೀನ್ಶಾಟ್ ಅಂತ ಅಂದರೆ ಅದಕ್ಕೂ ಸ್ಯಾಂಪಲ್ ಬ್ರ್ಯಾಂಡ್ ತೋರಿಸಿದ್ದಾರೆ, ನೀವು ಚೆಕ್ ಮಾಡ್ಬೋದು. ನಮ್ಮ ವಿಡಿಯೋಸ್ಗಳನ್ನ ಫಾಲೋವರ್ಸ್ ಎಷ್ಟು ಜನ ನೋಡಿದ್ದಾರೆ, ನಾನ್ ಫಾಲೋವರ್ಸ್ಗಳು ಎಷ್ಟು ಜನ ನೋಡಿದ್ದಾರೆ ಅನ್ನೋ ಅಂಥದ್ದು, ಓಕೆನಾ. ಇನ್ನು ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸ್ಕ್ರೀನ್ಶಾಟ್, ಎಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ, ಈಗೊಂದು 30 ದಿನದಲ್ಲಿ ಒಂದು ತಿಂಗಳಲ್ಲಿ ಎಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ, ಎಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಅಲ್ಲಿ. ಅದಕ್ಕೂ ಸ್ಯಾಂಪಲ್ ಬ್ರ್ಯಾಂಡೇ ತೋರಿಸ್ಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ಜೆಂಡರ್ ಸ್ಕ್ರೀನ್ಶಾಟ್ ಅಂದರೆ ನಮ್ಮ ಪ್ರತಿ ವಿಡಿಯೋಸ್ನೂ ಕೂಡ ಎಷ್ಟು ಜನ ಹುಡುಗರು ಎಷ್ಟು ಜನ ಹುಡುಗಿರು ನೋಡಿದ್ದಾರೆ ಅನ್ನೋದು ನಮಗೆ ಇಂಟ್ರಾಕ್ಷನ್ಸ್ಗಳಲ್ಲಿ ತೋರಿಸುತ್ತೆ, ಓಕೆನಾ. ಆ ಸ್ಕ್ರೀನ್ಶಾಟ್ ಕೂಡ ಹಾಕಬೇಕಾಗುತ್ತೆ. ಅದು ಹೇಗಿರುತ್ತೆ ಅನ್ನೋದನ್ನು ಕೂಡ ಬ್ರ್ಯಾಂಡ್ ಸ್ಯಾಂಪಲ್ ತೋರಿಸಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ಏಜು ಅಷ್ಟೇ, ಓಕೆನಾ. ಏಜ್ ವಿಷಯಕ್ಕೂ ಹೋದ್ರೂ ಅಷ್ಟೇ, ಒಂದು ಪ್ರತಿ ವಿಡಿಯೋಗೂ ತೋರಿಸುತ್ತೆ ಎಷ್ಟು ಏಜಿಂದ ಎಷ್ಟು ಏಜ್ ಅವ್ರು ನೋಡಿದ್ದಾರೆ ಅಂತ, ಎಷ್ಟು ಪರ್ಸೆಂಟ್ ನೋಡಿದ್ದಾರೆ ಅಂತ. 13 to 17 ಆಗಿರ್ಬೋದು, 25 to 34 ಆಗಿರ್ಬೋದು, 60, 70, 100 ಎಲ್ಲ ಏಜ್ ಅವರು ತೋರಿಸುತ್ತೆ. ಇನ್ನು ಡೆಮೋಗ್ರಫಿ ಸ್ಕ್ರೀನ್ಶಾಟ್ ಅಂತ ಅಂದರೆ ಯಾವ ಕಂಟೆಂಟ್ ಎಷ್ಟು ರೀಚ್ ಆಗಿದೆ ಅಂತ, ಓಕೆನಾ. ಈಗ ಲಾಸ್ಟ್ 30 ಡೇಸಲ್ಲಿ ಹೆಚ್ಚು ಯಾವ್ಯಾವ ವಿಡಿಯೋಸ್ಗಳು ವ್ಯೂಸ್ ಜಾಸ್ತಿ ಆಗಿದೆ, ರೀಚ್ ಜಾಸ್ತಿ ಆಗಿದೆ, ಯಾವ ಸಿಟಿಗಳು ಮೀನ್ಸ್ ನಿಯರ್ ನಮ್ಮ ಅಕ್ಕಪಕ್ಕದಲ್ಲಿ. ಈಗ ನಾನು ಬ್ಯಾಂಗ್ಳೂರು ಅಂದರೆ ಹೈದರಾಬಾದು ಅಥವಾ ತುಮಕೂರು ಆಗಿರ್ಬೋದು, ತುಮಕೂರು ಸ್ಟೇಟ್ ಅಲ್ಲ, ಹೈದರಾಬಾದ್, ಚೆನ್ನೈ, ಈ ಥರ ಎಲ್ಲ ಯಾವುದ್ರಲ್ಲಿ ಜಾಸ್ತಿ ವ್ಯೂಸ್ ಆಗಿದೆ ಅಥವಾ ನಮ್ಮ ಒಂದು ಕಂಟೆಂಟ್ ಯಾವುದೆಲ್ಲ ಸ್ಟೇಟ್ಗಳಿಗೆ ಅಥವಾ ಯಾವುದೆಲ್ಲ ಸಿಟಿಗಳಿಗೆ, ಮೀನ್ಸ್ ಈಗ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತಂದರೆ ಅಕ್ಕಪಕ್ಕದ ಸಿಟಿ ತುಮಕೂರು ಆಗಿರ್ಬೋದು, ಈ ಮೈಸೂರು ಆಗಿರ್ಬೋದು, ಈ ಥರ ಅಕ್ಕಪಕ್ಕದಲ್ಲಿ ಯಾವ ಸಿಟಿಗಳಲ್ಲಿ ಎಷ್ಟೆಷ್ಟು ವ್ಯೂಸ್ ಆಗಿದೆ, ರೀಚ್ ಆಗಿದೆ ಅನ್ನೋದನ್ನು ಕೂಡ ತೋರಿಸುತ್ತೆ, ಓಕೆನಾ. ಇನ್ನು ಯೂಟ್ಯೂಬನ್ನ ತೊಗೊಂಡ್ರೆ ಯೂಟ್ಯೂಬ್ ಕೂಡ ಸೇಮ್ ಪೋಸ್ಟು ರೀಲ್ಸ್, ನಮ್ಮ ಪೋಸ್ಟ್ ಆಗಿರ್ಬೋದು ವ್ಯೂಸ್ಗಾಗಿರ್ಬೋದು ಎಷ್ಟು ಕಾಸ್ಟ್ ತೊಗೊಳ್ತೀವಿ ಅಂತ ತೋರಿಸುತ್ತೆ. ಇದ್ರದ್ದು ಎಲ್ಲಿ ತೋರಿಸುತ್ತೆ ಅಂತಂದರೆ YT ಸ್ಟುಡಿಯೋ ಅಂತ ಯೂಸ್ ಮಾಡ್ತೀವಿ. ಯೂಟ್ಯೂಬ್ ಯೂಸ್ ಮಾಡೋರಿಗೆ ಅದು ಗೊತ್ತಿರುತ್ತೆ YT ಸ್ಟುಡಿಯೋ. ಸೊ YT ಸ್ಟುಡಿಯೋದಲ್ಲಿ ಈ ಥರ ಇಂಟ್ರಾಕ್ಷನ್ಸ್ಗಳು ತೋರಿಸುತ್ತೆ, ಓಕೆನಾ.
ನಮ್ಮ ಯೂಟ್ಯೂಬ್ ವೀಡಿಯೋಗಾಗಿರ್ಬೋದು ಅಥವಾ ಶಾರ್ಟ್ಸ್ಗಾಗಿರ್ಬೋದು ಎಷ್ಟು ಕಾಸ್ಟ್ ತೊಗೊಳ್ತೀವಿ ಅಂತ ಹೇಳಿ ಹಾಕೋಬೇಕು. ಆ್ಯಂಡ್ ಇಲ್ಲಿ ಯೂಟ್ಯೂಬ್ಗೆ ನಿಮಗೆ ಪೋಸ್ಟು ಶಾರ್ಟ್ಸ್ ಎರಡು ಕೊಟ್ಟಿಲ್ಲ, ಪೋಸ್ಟಾ ಅಥವಾ ಶಾರ್ಟ್ಸಾ ಅಂತ ಕೇಳಿದ್ದಾರೆ. ಓಕೆನಾ, ಸೊ ಎರಡರಲ್ಲಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಕಾಸ್ಟ್ ಎಷ್ಟು ಅದನ್ನು ಹಾಕಿ, ಎಷ್ಟು ಪೋಸ್ಟ್ ಹಾಕಿದ್ದೀರಾ 30 ಡೇಸಲ್ಲಿ ಅದನ್ನು ಹಾಕ್ಬೋದು. ಎಷ್ಟು ಹಾಕಿದ್ದೀರಾ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಸೇಮ್ ಯೂಟ್ಯೂಬಲ್ಲಿ ವ್ಯೂಸ್ ಎಷ್ಟಾಗಿದೆ, ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ, ಏಜು ಮತ್ತು ಜೆಂಡರ್ಸ್ ಎಷ್ಟು, ಎಲ್ಲದಕ್ಕೂ ಸ್ಯಾಂಪಲ್ ಅವರೇ ಕೊಟ್ಬಿಟ್ಟಿದ್ದಾರೆ. ಡೆಮೋಗ್ರಫಿ ಕೂಡ ಅಂದರೆ ವ್ಯೂಸು ಮತ್ತು ವಾಚ್ ಟೈಮ್ ಆಗಿರ್ಬೋದು, ಇದೆಲ್ಲ ಎಷ್ಟಾಗಿದೆ ಅನ್ನೋ ಒಂದು ಡೆಮೋಗ್ರಫಿ ಸ್ಕ್ರೀನ್ಶಾಟ್ನ ಹಾಕಬೇಕಾಗುತ್ತೆ ಇಲ್ಲಿ. ಅದೆಲ್ಲ ಆದಮೇಲೆ ಪ್ರಾಡಕ್ಟ್ ಡೆಲಿವರಿ ಅಡ್ರೆಸ್. ಓಕೆನಾ, ಮತ್ತೆ ಕೇಳ್ತಾ ಇದ್ದಾರೆ. ಸೇಮ್ ಇತ್ತು ಅಂದರೆ ಸೇಮ್ ಅಂತ ಕೊಡಿ, ಸೇಮ್ ಇತ್ತು ಅಂದರೆ ಎಸ್ ಅಂತ ಕೊಡಿ. ಅಕಸ್ಮಾತ್ ಇಲ್ಲಿ ಏನಾದರೂ ಕರೆಕ್ಷನ್ ಮಾಡ್ತೀರಾ ಅಂತ ಅಂದರೆ ನೋ ಅಂತ ಕೊಟ್ಟು, ಅಥವಾ ಎಸ್ ಅಂತಲೇ ಕೊಟ್ಟು ಇಲ್ಲಿ ರೀಮಾರ್ಕ್ ಅಂತ ಇದೆಯಲ್ವಾ, ಅಲ್ಲಿ ನೀವೇನಾದರೂ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡೋದಿಲ್ಲ, ಲ್ಯಾಂಡ್ ಮಾರ್ಕ್ ಆಗಿರ್ಬೋದು, ಅದು ಏನಾದರೂ ಇತ್ತು ಅಂತಂದರೆ ಅದನ್ನು ಕೊಟ್ಬಿಟ್ಟು ಇಲ್ಲಿ ಏನು ಐ ಅಗ್ರಿ ಅಂತ ಇದೆಯಲ್ವ ಅದ್ರ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಕೊಟ್ರಿ ಅಂತ ಅಂದರೆ ನಿಮ್ಮ ಫಾರ್ಮು ಕಂಪ್ಲೀಟಾಗಿ ಫಿಲ್ ಆಗಿ ಹೋಗುತ್ತೆ. ಓಕೆನಾ, ಬ್ರ್ಯಾಂಡಿಗೆ ನಿಮ್ಮ ಒಂದು ಫಾರ್ಮ್ ಅಥವಾ ನಿಮಗೆ ಈ ಕೊಲಾಬ್ರೇಷನಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಮಾಡ್ತೀನಿ ಅನ್ನೋ ಒಂದು ರಿಕ್ವೆಸ್ಟ್ ಅವರಿಗೆ. ಅದಾದಮೇಲೆ ಬ್ರ್ಯಾಂಡ್ ನಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನಾನು ತೋರಿಸ್ತೀನಿ. ಓಕೆನಾ, ಸೇಮ್ ಅವ್ರ ಬ್ರ್ಯಾಂಡ್ ನಮ್ಗೆ ಏನಾದರೂ ಅಪ್ರೋಚ್ ಮಾಡಿದ್ರು ಅಂದರೆ ಈ ರೀತಿ ಪಾರ್ಟ್ನರ್ ಮೆಸೇಜಲ್ಲಿ ಬಂದು ಇರುತ್ತೆ. ಓಕೆನಾ, ಸೊ ಇಲ್ಲಿ ನಾನು ಫಾರ್ಮ್ನ ಫಿಲ್ ಮಾಡಿದಾದ್ಮೇಲೆ ಅವ್ರಿಗೆ ನನ್ನ ಪ್ರೊಫೈಲ್ ಓಕೆ ಅಂತ ಅನ್ನಿಸ್ತಾ ಅಂದರೆ ಅವರು ಅಗ್ರಿ ಹೇಳ್ತಾರೆ. ಅದಾದಮೇಲೆ ಅವರು ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಇಸ್ಕೊಳ್ತಾರೆ ನಮ್ಮದನ್ನು. ಓಕೆನಾ, ಸೊ ಆ ಕಾಂಟ್ಯಾಕ್ಟ್ ನಂಬರ್ನ ಈಸ್ಕೊಂಡು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ. ನಾನು ಈ ರೀತಿ ಒಂದು ಬ್ರ್ಯಾಂಡಿಂದ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ನಲ್ಲ, ಸೊ ಆ ಬ್ರ್ಯಾಂಡಿಂದ ನಾನು ಮಾಡ್ತಿರೋದು ಅಂತ ಹೇಳಿ ವಾಟ್ಸಪ್ಪಲ್ಲಿ ಕೇಳ್ತಾರೆ. ಅದಾದಮೇಲೆ ಆ ಒಂದು ಕೊಲಾಬ್ರೇಷನ್ ಯಾವ ರೀತಿ ನಡೆಯುತ್ತೆ, ಮೀನ್ಸ್ ಪ್ರಾಡಕ್ಟ್ನ ಅವರೇ ಫ್ರೀಯಾಗಿ ಕೊಡ್ತಾರಾ ಅಥವಾ ಕ್ರಿಯೇಟರ್ ಆಗಿ ನಾವು ಬೈ ಮಾಡಬೇಕಾ, ಅದೇನಾದರೂ ರಿಅಂಬಾಸ್ಮೆಂಟ್ ಕೊಲಾಬ್ರೇಷನ್ ಆಗಿದ್ರೆ ಪ್ರಾಡಕ್ಟ್ನ ನಾವೇ ಬೈ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ಬೋದು ಕಾರ್ತಿಕ ಶಾಂಪೂದು ನಾನು ಆಲ್ರೆಡಿ ಮಾಡಿದ್ದೇನೆ. ಸೊ ಇದು ನನಗೆ ರಿಅಂಬಾಸ್ಮೆಂಟ್ ರೀತಿಯಲ್ಲಿ ಸಿಕ್ಕಿದ್ದು. ಓಕೆನಾ, ಇದರ ಪೇಮೆಂಟ್ ಬಂದು ನನಗೆ 2.5 ಅಂದರೆ 2500 ರೂಪಾಯಿ ನನ್ನ ಪೇಮೆಂಟ್ ವಿಡಿಯೋಗೆ, ಕಂಟೆಂಟಿಗೆ. ಪ್ರಾಡಕ್ಟ್ ಬಂದು 150 ರೂಪಾಯಿ ಪ್ರಾಡಕ್ಟ್ ಅದು. ಓಕೆನಾ, ಕಾರ್ತಿಕ ಶಾಂಪೂದು ಪ್ರಾಡಕ್ಟ್ ಅದು ರಿಅಂಬಾಸ್ಮೆಂಟ್ ಅಂತ ಅಂದರೆ ಪ್ರಾಡಕ್ಟ್ನ ಕ್ರಿಯೇಟರೇ ಬೈ ಮಾಡಬೇಕು, ಕಂಟೆಂಟ್ ಆದಮೇಲೆ ಬ್ರ್ಯಾಂಡ್ ನಮಗೆ ರೀಫಂಡ್ ಮಾಡಿದ್ದಾರೆ ಇಲ್ವಾ ಅಂತ ಕೂಡ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಪ್ರಾಡಕ್ಟ್ನ ಕೂಡ ನಾನು ಬೈ ಮಾಡಿದ್ದೀನಿ. ವಾಟ್ಸಪ್ಪಲ್ಲಿನೇ ನಮ್ಮ ಕಾನ್ವರ್ಸೇಷನ್ ನಡೀತಾ ಇದೆ, ನೀವು ನೋಡ್ಬೋದು. ಪ್ರಾಡಕ್ಟ್ನ ಬೈ ಮಾಡಿದ್ಮೇಲೆ ಅದ್ರ ಸ್ಕ್ರೀನ್ಶಾಟ್ ಕೂಡ ನಾನು ಶೇರ್ ಮಾಡಿದ್ದೀನಿ, ಪ್ರಾಡಕ್ಟ್ ಬೈ ಆಗಿದೆ ಅಂತ ಹೇಳಿ. ಓಕೆನಾ, ಎಲ್ಲಿ ಬೈ ಮಾಡ್ಬೋದು ಅಂತ ಕೂಡ ಅವರೇ ಹೇಳ್ತಾರೆ. ನಾನು ಅದನ್ನು ಝೆಪ್ಟೋದಲ್ಲಿ ಬೈ ಮಾಡಿರೋದು ಅನ್ಸುತ್ತೆ, ಅವರೇ ಸಜೆಸ್ಟ್ ಮಾಡೋದು ಈ ಪ್ರಾಡಕ್ಟ್ ಬೇಗ ರೀಚ್ ಆಗೋದಕ್ಕೆ ಈ ಒಂದು ಆ್ಯಪಲ್ಲಿ ಇದೆ, ನೀವು ಬೈ ಮಾಡ್ಬೋದು ಅಂತ ಹೇಳ್ತಾರೆ. ಆ್ಯಂಡ್ ಪೇಮೆಂಟು ಎಷ್ಟು ದಿನದ ಒಳಗಡೆ ಬರುತ್ತೆ ಅಂತ ಕೇಳಿದಕ್ಕೆ ಅವರು 10 days ಒಳಗಡೆ, ವಿತಿನ್ 10 days ಬರುತ್ತೆ ಅಂತ ಹೇಳಿದ್ರು. ಆ್ಯಕ್ಚುಲಿ ನನಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂಡು, ಬಟ್ ನನಗೆ ಬಂತು ಪೇಮೆಂಟ್. ಓಕೆನಾ, ಮೋಸ ಏನಾಗಿಲ್ಲ, ಪೇಮೆಂಟ್ ಬಂದಿದೆ. ಸೊ ಮೋಸ ಆಗಲ್ಲ, ಯೂಶ್ವಲಿ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಥ್ರೂ ಬಂದಿರೋದ್ರಿಂದ. ಯಾಕೆ ಹೆಚ್ಚು ಕಮ್ಮಿ ಆಗುತ್ತೆ ಟೈಮು ಅಂತಂದರೆ ಆ ಬ್ರ್ಯಾಂಡ್ಗಳು ಆ ಪೇಮೆಂಟ್ ಪ್ರೋಸೆಸ್ ಆಗಿರ್ಬೋದು ಅದೆಲ್ಲದನ್ನು ಮಾಡೋ ಅಷ್ಟರಲ್ಲಿ ಅಷ್ಟು ಟೈಮ್ ತೊಗೊಳುತ್ತೆ. ಓಕೆನಾ, ಸೊ ಎಕ್ಸಾಕ್ಟಾಗಿ ಎಷ್ಟು ದಿನ ತೊಗೊಂಡು ಅಂತ ಗೊತ್ತಿಲ್ಲ, ಬಟ್ ಬಂತು ಪೇಮೆಂಟ್. ಓಕೆನಾ, ಅದಾದಮೇಲೆ ಕಂಟೆಂಟ್ನ ನಾನು ಮಾಡೋದಕ್ಕೆ ಅವರು ಬ್ರೀಫ್ನ ಕೊಟ್ಟರು. ಬ್ರೀಫ್ ಅಂತ ಅಂದರೆ ಸ್ಕ್ರಿಪ್ಟ್. ಓಕೆನಾ, ಸ್ಕ್ರಿಪ್ಟ್ ಕೊಡ್ತಾರೆ. ಆ ಸ್ಕ್ರಿಪ್ಟಲ್ಲಿ ನಮಗೆ ನಾವು ಯಾವ ರೀತಿ ವಿಡಿಯೋಸ್ ಮಾಡಬೇಕು, ಏನೆಲ್ಲ ಅವಾಯ್ಡ್ ಮಾಡಬೇಕು, ಯಾವ ರೀತಿ ತೋರಿಸ್ಬೇಕು, ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತಾರೆ. ಓಕೆನಾ, ಜಸ್ಟ್ ಆ ಸ್ಕ್ರಿಪ್ಟ್ ಹೇಗೆ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಒಂದು ನಮ್ಮ ಮೆಂಟಲಿ ನಾವು ಸ್ವಲ್ಪ ಸ್ಕ್ರಿಪ್ಟ್ನ ರೆಡಿ ಮಾಡ್ಕೊಂಡ್ರೆ ಅದ್ರ ರಿಲೇಟೆಡ್ ನಮಗೆ ಕಂಫರ್ಟ್ ಆಗುತ್ತೆ, ಆ ಥರ ಒಂದು ಸ್ಕ್ರಿಪ್ಟ್ನ ಮಾಡ್ಕೊಂಡು ಈಸಿಯಾಗಿ ಹೋಗ್ಬೋದು. ಸೊ ಬ್ರ್ಯಾಂಡ್ ಕೊಲಾಬ್ರೇಷನ್ ಏನು ಅಷ್ಟೊಂದೇನು ಕಷ್ಟ ಇಲ್ಲ. ಓಕೆನಾ, ಸೊ ಸ್ಕ್ರಿಪ್ಟ್ ಎಲ್ಲ ಕೊಡೋದ್ರಿಂದ ಈಸಿನೇ ಇದೆ. ಓಕೆ, ಸೊ ಸ್ಕ್ರಿಪ್ಟ್ ಕೊಟ್ಟಮೇಲೆ ಆ ಸ್ಕ್ರಿಪ್ಟಿಗೆ ತಕ್ಕಂತೆ ನಾನು ವಿಡಿಯೋನ ಕೂಡ ರೆಡಿ ಮಾಡಿ ಅವರಿಗೆ ಕಳಿಸಿದ್ದೀನಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಿ ಅಂತ. ಕೆಲವರು ಭಯ ಪಡ್ತಿರ್ತಾರೆ ಏನಾದರೂ ತಪ್ಪಾಗಿತ್ತು ಅಂತ ಅಂದರೆ ಕೊಲಾಬ್ರೇಷನ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರ ಅಂತ. ಇಲ್ಲ, ನನ್ನ ವಿಡಿಯೋನೇ ನೋಡ್ಬೋದು ನೀವು. 3-4 ಸಲ ನನ್ನ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು. ಬಿಕಾಸ್ ನಾನು ಕ್ಯಾಪ್ಷನ್ಸ್ ಹಾಕಿದ್ದೆ, ಮೀನ್ಸ್ ಆಟೋ ಕ್ಯಾಪ್ಷನ್ ಹಾಕಿದ್ರಿಂದ ಆ ಆಟೋ ಕ್ಯಾಪ್ಷನ್ನಿಂದ ಕೆಲವೊಂದೆರಡು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿತ್ತು. ಅದನ್ನೆಲ್ಲ ಅವರು ರೌಂಡ್ ಮಾಡಿ ಕೂಡ ಕಳಿಸಿದ್ರು. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳನ್ನ ಆಗಿದೆ, ಅದನ್ನು ಕರೆಕ್ಟ್ ಮಾಡಿ ಅಂತ ಇಲ್ಲ. ಸೊ ಈ ರೀತಿ ಕರೆಕ್ಷನ್ ಮಾಡಿಸ್ತಾರೆ. ಓಕೆನಾ, ಡೈರೆಕ್ಟ್ ಯಾರು ನಿಮ್ಮದು ವಿಡಿಯೋ ಚೆನ್ನಾಗಿ ಬಂದಿಲ್ಲ ಬೇಡ ಅಂತೆಲ್ಲ ಹೇಳಲ್ಲ, ಅಥವಾ ಏನೋ ಮಿಸ್ಟೇಕ್ ಆಗಿದೆ ಬೇಡ ಅಂತ ಹೇಳಲ್ಲ. ಓಕೆನಾ, ಬಟ್ ಹಾಗಂತ ನೀವು A to Z ರಾಂಗ್ ಮಾಡೋದು ಅಲ್ಲ. ಓಕೆನಾ, ಕಂಪ್ಲೀಟ್ ಕರೆಕ್ಟಾಗಿದೆ. ಎಲ್ಲೋ 1-2 ಚಿಕ್ಕ ಪುಟ್ಟ ಮಿಸ್ಟೇಕ್ ಆಗಿತ್ತು ಅಂತಂದರೆ ಅವ್ರು ಕರೆಕ್ಟ್ ಮಾಡ್ತಾರೆ. ಓಕೆ, ಸೊ ಅದಾದಮೇಲೆ
ಅವರು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಹೇಳಿದ್ರು. ನಾನು ವಿಡಿಯೋನ ಅಪ್ಲೋಡ್ ಮಾಡಿದೆ. ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಹ್ಯಾಶ್ಟ್ಯಾಗ್ಸ್ ಆಗಿರ್ಬೋದು ಅಥವಾ ಆ್ಯಡ್ ಅಂತ ಹೇಳಿ ಮೆನ್ಷನ್ ಮಾಡಬೇಕಾ, ಪ್ರತಿಯೊಂದನ್ನು ಕೂಡ ಅವರೇ ಸಜೆಸ್ಟ್ ಮಾಡ್ತಾರೆ. ಓಕೆನಾ. ಸೊ ಕ್ಯಾಪ್ಷನ್ ಎಲ್ಲ ಬೈ ಓನ್ ಹಾಕೊಳ್ಳೋದಕ್ಕೆ ಹೇಳಿದ್ರು. ಕೆಲವು ಬ್ರ್ಯಾಂಡ್ ಅದನ್ನು ಕೂಡ ಕೊಟ್ಬಿಡ್ತಾರೆ. ಕ್ಯಾಪ್ಷನ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಹ್ಯಾಶ್ಟ್ಯಾಗ್ಸ್ ಏನೇನು ಹಾಕಬೇಕು ಅಂತೆಲ್ಲ ಬ್ರ್ಯಾಂಡೇ ಸಜೆಸ್ಟ್ ಮಾಡ್ತಾರೆ. ಸೊ ಅದನ್ನು ನಾವು ಅವರ ಗೈಡೆನ್ಸ್ನ ಮೇಂಟೈನ್ ಮಾಡಿದ್ರೆ ಸಾಕು. ಓಕೆನಾ, ಫಾಲೋ ಮಾಡಿದ್ರೆ ಸಾಕು. ಆದ್ಮೇಲೆ ಇನ್ನು ವಿಡಿಯೋ ಅಪ್ಲೋಡ್ ಆದಮೇಲೆ ಮತ್ತೆ ಒಂದು ಫಾರ್ಮ್ನ ಕೊಡ್ತಾರೆ. ಓಕೆನಾ, ಆ ಫಾರ್ಮಲ್ಲಿ ನಮ್ಮ ಹೆಸರು, ನಮ್ಮ ಇನ್ಸ್ಟಾಗ್ರಾಮ್ ID ಏನಿದೆಯಲ್ಲ ಅದರ ಲಿಂಕು, ಅದಾದಮೇಲೆ ನಾವು ಆಲ್ರೆಡಿ ಏನು ವಿಡಿಯೋ ಪೋಸ್ಟ್ ಮಾಡಿರ್ತೀವಲ್ವ ಆ ಪೋಸ್ಟದು ಸ್ಕ್ರೀನ್ಶಾಟ್. ಓಕೆನಾ, ಅದಾದಮೇಲೆ ಸ್ಕ್ರೀನ್ಶಾಟ್ ಆದಮೇಲೆ ಆ ಒಂದು ವಿಡಿಯೋದು ಲಿಂಕ್ ಕೂಡ ಕೇಳ್ತಾರೆ. ಅದಾದಮೇಲೆ ಸ್ಟೋರಿಗೆ ಹಾಕಿರ್ತೀವಲ್ವ ಸ್ಟೋರಿ ಸ್ಕ್ರೀನ್ಶಾಟ್ ಅಥವಾ ಲಿಂಕನ್ನು ಕೇಳ್ತಾರೆ. ಅದಾದಮೇಲೆ ಓಕೆ ಅಷ್ಟೇ ಅಂತ ಅನ್ಸೋದು. ಅದಾದಮೇಲೆ ಇನ್ವಾಯ್ಸ್ ಥರ ಒಂದು ಕೇಳಿದರು. ಇನ್ವಾಯ್ಸ್ ಅಂತಂದರೆ ನನ್ನ ಪೇಮೆಂಟ್ ಏನು, ಬ್ರ್ಯಾಂಡ್ ನನಗೆ ಕೊಡಬೇಕಾಗಿರೋ ಪೇಮೆಂಟ್ ಏನು, ನಾನು ಪ್ರಾಡಕ್ಟಿಗೆ ಇನ್ವೆಸ್ಟ್ ಮಾಡಿರೋ ಪೇಮೆಂಟ್ ಏನು, ಆ್ಯಂಡ್ ಅದರದ್ದು ಟೋಟಲ್ ಪೇಮೆಂಟ್ ಏನು, ಅದನ್ನು ಇನ್ವಾಯ್ಸ್ ಮಾಡಿ ಕಳಿಸಿದ್ದೆ. ಓಕೆನಾ, ಅದಾದಮೇಲೆ ನಮಗೆ ಪೇಮೆಂಟ್ ಬಂತು. ಪೇಮೆಂಟ್ ಅಂತ ಅಂದರೆ ನಮಗೆ ಅದು ಹೇಗೆ ಗೊತ್ತಾಗುತ್ತೆ ಪೇಮೆಂಟ್ ಆಗಿರೋದು ಅಂದರೆ, ಕೆಲವು ಬ್ರ್ಯಾಂಡ್ ಪೇಮೆಂಟ್ ಆಗಿರೋ ಪೇಮೆಂಟ್ ಅಂತ ಹೇಳಿ ಹೇಳ್ತಾರೆ, ಕೆಲವು ಬ್ರ್ಯಾಂಡ್ ಹೇಳಲ್ಲ. ನಾವೇ ಸ್ವಲ್ಪ ದಿನ ಬಿಟ್ಟು ಕೇಳಿದ್ರೆ ಆಗಿದೆ ಅಂತ ಹೇಳ್ತಾರೆ. ಇಲ್ಲ ಪ್ರೋಸೆಸ್ಸಲ್ಲಿ ನಡೀತಿತ್ತು ಅಂದರೆ ಪ್ರೋಸೆಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ನನಗೆ ಹೇಗೆ ಗೊತ್ತಾಯಿತು ಅನ್ನೋದಾದರೆ, ನಮ್ಮದು ಫೋನ್ಪೇ ಏನಿರುತ್ತೆ ಅಲ್ವಾ ಆ ಲಿಸ್ಟಲ್ಲಿ ತೋರಿಸುತ್ತೆ. ಓಕೆನಾ, ಇನ್ನು ಒಂದು ನಾರ್ಮಲ್ ಮೆಸೇಜಲ್ಲಿ ಕಂಪ್ಲೀಟ್ ಅಮೌಂಟ್ ಬಂದಿರೋದು ಕೂಡ ತೋರಿಸುತ್ತೆ. ಓಕೆ, ಇಲ್ಲಿ ನಮ್ಮ ಪೇಮೆಂಟ್ ಕೂಡ ಡನ್ ಆಗಿದೆ. ಸೊ ಎಸ್, ನೋಡಿದ್ರಿ ಅಲ್ವಾ ಇನ್ಸ್ಟಾಗ್ರಾಮಲ್ಲಿ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡೋದು ಹೇಗೆ, ಅವ್ರ ಪೇಮೆಂಟ್ ಹೇಗೆ ಕಳಿಸ್ತಾರೆ, ಪ್ರತಿಯೊಂದು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಎಸ್, ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಯಾರೆಲ್ಲ ಬ್ರ್ಯಾಂಡ್ ಕೊಲಾಬ್ರೇಷನ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡಬೇಕು ಬಟ್ ಗೊತ್ತಾಗ್ತಾ ಇಲ್ಲ ಅಂತ ಯಾರೆಲ್ಲ ಹುಡುಕ್ತಾ ಇದ್ದಾರೆ ಅವರಿಗೆ ಶೇರ್ ಮಾಡಿ. ಆ್ಯಂಡ್ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ನ ಮಾಡಿ. ನೀವು ಕಾಮೆಂಟ್ ಮಾಡೋದ್ರಿಂದ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ ಅಥವಾ ನೀವೇ ರಿಕ್ವೆಸ್ಟ್ ಮಾಡ್ತಾ ಇರೋ ಟಾಪಿಕ್ ಮೇಲೆ ನಾನು ಬರೋದಕ್ಕೆ ನನಗೂ ಒಂದು ಖುಷಿ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.